ಈ ಥರ ಇಲ್ಲಿ ಬ್ಯಾಕ್ ಡ್ರಾಪಲ್ಲಿರುವಂಥ 1 ಎಕರೆ 1.5 ಕುಂಟೆ ಪಟ್ಟ. ಇದಕ್ಕೆ 8ರಿಂದ 9 ಕುಂಟೆಯಷ್ಟು ಖರಾಬ್ ಸಿಗುತ್ತೆ ಹಳ್ಳದಲ್ಲಿ. ತೋರಿಸ್ತೀನಿ. ಯಾರೋಳಿ ಬಸ್ ಸ್ಟಾಪಿಂದ 11.5 ಕಿಲೋಮೀಟ್ರ್ ಆಗುತ್ತೆ. ಈ ಥರ ಮೆಟ್ಲಿಂಗ್ ಆಗಿರೋ ರೋಡು. ಅಲ್ಲಿ ನಡ್ಕೊಂಡು ಹೋಗ್ತಿದಾರಲ್ಲ ಇಬ್ಬರು, ಅಲ್ಲಿಂದ ಒಂದು 50 ಮೀಟ್ರ್ ಮುಂದೆ ಅಲ್ಲಿವರೆಗೂ ಕಾಂಕ್ರೀಟ್ ಆಗಿದೆ. ಫ್ಯೂಚರಲ್ಲಿ ಇಲ್ಲೂ ಕೂಡ ಕಾಂಕ್ರೀಟ್ ಆಗುತ್ತೆ. ಇಲ್ಲಿ ವಿಲೇಜ್ ಪಕ್ಕನೇ ಇರುವಂಥ ಜಾಗ. ವಿಲೇಜ್ ಮುಂದೆನೂ ತೋರಿಸ್ತೀನಿ. ಇಲ್ಲಿ ಎದುರುಗಡೆ ಈಗ ಆಲ್ರೆಡಿ ಏನು ಸೇಲ್ ಮಾಡಿದ್ದಾರೆ ಹಳೆಯ ಫಾರ್ಮರು, ಅವರು ಕೂಡ ಇಲ್ಲೇ ವಾಸ ಇರೋದಂಥದ್ದು. ಇಲ್ಲಿ ಮುಂದೆ ಏನು ಲ್ಯಾಂಡ್ಸ್ಕೇಪ್ ಮಾಡಿಸಿದ್ದಾರೆ, ಇದು RT ಸೆಟ್ ಬಂದ್ಬಿಟ್ಟು 1 ಎಕರೆ 1.5 ಕುಂಟೆ ಪಟ್ಟ. ಇದು ಬಿಟ್ಟು ಹಳ್ಳದವರೆಗೂ ಏನು ಹೋಗುತ್ತೆ 1, 2, 3 ಇದು ಲ್ಯಾಂಡ್ಸ್ಕೇಪ್ ಮಾಡಿರೋದು ಬಿಟ್ಟು 3 ಪೀಸ್ ಹೋಗುತ್ತೆ. ಇದರಲ್ಲಿ ಒಂದು 14 ತೆಂಗಿನ ಮರಗಳಿದೆ. ಮೀಡಿಯಮ್ ರೇಂಜಲ್ಲಿ ಇಳಿಸ್ಕೊಡ್ತಿರುವಂಥದ್ದು. ಮೂಲ ಗೌಡ್ರ ಪ್ರಾಪರ್ಟಿ. ಅಳತೆ ಅದ್ಬಸ್ತು ಪೇಪರ್ಸ್ ಎಲ್ಲ ರೆಡಿ ಇರುವಂಥದ್ದು. ಪಕ್ಕದಲ್ಲಿ ಕೂಡ ಅದ್ಬಸ್ ಮಾಡಿಸ್ಕೊಂಡಿದ್ದಾರೆ. ಈ ಜಮೀನು ಕೂಡ ಬೈಯರ್ ಕೂಡ ಎಲ್ಲ ಅದ್ಬಸ್ ಮಾಡಿಸ್ಕೊಂಡು ಆಮೇಲೆ ರಿಜಿಸ್ಟರ್ ಮಾಡ್ಕೊಂಡಿರುವಂಥದ್ದು. ನಿಮ್ಗೆ ಹಿಂದೆ ಹಳ್ಳ ತೋರಿಸ್ತೀನಿ ರೀ. 1 ಎಕರೆ 1.5 ಕುಂಟೆ ಜಾಗ ಇದು. ಹಿಂದೆ ಹಳ್ಳಿಗಳು ಕಾಣಿಸುತ್ತೆ, ನೋಡ್ಬೋದು ನೀವು ವಿಡಿಯೋದಲ್ಲಿ. ಅದೇ ರೋಡು. ಇದು ಮುಂದೆ ಸ್ವಲ್ಪ ಲೆವೆಲ್ ಮಾಡಿಸಿದ್ದಾರೆ ಜಮೀನು ಓನರು. ಈ ಥರ ಮೂಲ ರೆಡ್ ಸಾಯಿಲ್ ಇರುವಂಥದ್ದು. ಈ ಥರ ಬೆಟ್ಟದ ಹಿಂದೆಗಡೆ ಇರುವಂಥ ಜಾಗ. ಹಳ್ಳ ತೋರಿಸ್ತೀನಿ ನಿಮಗೆ. ಇಲ್ಲಿ ಪಕ್ಕದಲ್ಲಿ ಅದ್ಬಸ್ ಮಾಡಿಸ್ಕೊಂಡಿದ್ದಾರೆ. ಸೊ ಎಡ ಬಲ ಅದ್ಬಸ್ತಾಗಿದೆ. ಲೀಗಲ್ ವೆರಿಫೈಡ್ ಪ್ರಾಪರ್ಟಿ. ಅಡ್ವೊಕೇಟ್ ಕೂಡ ಲೀಗಲ್ ಒಪಿನಿಯನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ನಂತರನೇ ಈ ಬೈಯರು ಎಕ್ಸಿಸ್ಟಿಂಗ್ ಸೆಲ್ಲರ್ ಪರ್ಚೇಸ್ ಮಾಡಿರುವಂಥದ್ದು. ನೋಡಿ, ಬ್ಯಾಕ್ ಡ್ರಾಪಲ್ಲಿ ಈ ಥರ ಸೂಪರ್ ಆದ ಬೆಟ್ಟ. ನಾನು 3 ಪೀಸ್ ಅಂದ್ಕೊಂಡೆ, ಹಿಂದೆ 1 ಪೀಸ್ ಬರುತ್ತೆ. ಲ್ಯಾಂಡ್ಸ್ಕೇಪ್ ಆಗಿರೋದೊಂದು, ಅದಕ್ಕಿಂತ ಡೌನ್ ಇರೋದೊಂದು, ಎಕ್ಸಿಸ್ಟಿಂಗ್ ಇರೋದೊಂದು 3ನೇ ಪೀಸು, ಇದು 4ನೇ ಪೀಸು. ಹಿಂದೆ ಇಲ್ಲಿ ಪಕ್ಕದಲ್ಲೇ ಒಂದು ದೊಡ್ಡದು ಡ್ಯಾಮ್ ಇದೆ. ಎಂಥ ಬರಗಾಲ ಬಂದ್ರೂ ಅದರಲ್ಲಿ ನೀರಿರ್ತದೆ. ಇದರಲ್ಲಿ ಒಂದು 8ರಿಂದ 10 ಕುಂಟೆ ಸರ್ಕಾರಿ ಹಳ್ಳಕ್ಕೆ ಸೇರಿದ ಖರಾಬ್ ಸಿಗುತ್ತೆ. ಪೇಪರಲ್ಲಿ 3 ಕುಂಟೆ ಮೆನ್ಷನ್ ಆಗಿದೆ. ನೋಡಿ, ಈ ಥರ ಸರ್ಕಾರಿ ಹಳ್ಳ. ಪಕ್ಕದಲ್ಲಿ ಡ್ಯಾಮಿಂದ ನೀರು ಯಾವಾಗಲೂ ಬರ್ತಾನೆ ಇರುತ್ತೆ. ಬೋರ್ ಹಾಕ್ಸೋದು ನೆಸೆಸಿಟಿ ಇಲ್ಲ. ಯಾವಾಗ ಬೇಕಾದ್ರೂ ಪೈಪ್ ಹಾಕ್ಕೊಂಡು ಜಮೀನಿಗೆ ನೀರು ಎಳ್ಕೊಬೋದು. ಪಕ್ಕ ವಾಸ್ತು ಕಾಂಪ್ಲೆನ್ಸ್ ಇರುವಂಥ ಜಾಗ ಇದು. ನೋಡಿ, ಅದೇ ಎದುರುಗಡೆ ಹಳ್ಳಿ. ಪಕ್ಕದಲ್ಲೂ ಕೂಡ ಮನೆಗಳಿದ್ದಾವೆ. ಒಂದು ಸಿಂಪಲ್ ಹಳ್ಳಿ, ಒಂದು 30 ಮನೆಗಳಿರುವಂಥ ಹಳ್ಳಿ. ಆರೋಳಿ ಬಸ್ ಸ್ಟ್ಯಾಂಡಿಂದ 11 ಕಿಲೋಮೀಟ್ರು. ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಹಾಕ್ತೀನಿ. ಈ ಥರ ಎವರ್ ಗ್ರೀನ್ ವಾಟರ್ ಸೋರ್ಸು. ಹಿಂದೆ ಡ್ಯಾಮ್ ಕೂಡ ತೋರಿಸ್ತೀನಿ ನಿಮಗೆ. ಡ್ಯಾಮ್ ಬಂದ್ಬಿಟ್ಟು ಇಲ್ಲಿಂದ ಒಂದು 350 ಮೀಟ್ರ್ ಆಗುತ್ತೆ. ಡ್ಯಾಮ್ಗೂ ಇದಕ್ಕೂ ಕನೆಕ್ಷನ್ ಇಲ್ಲ, ಬಟ್ ಅಲ್ಲಿ ನೀರು ಈ ಥರ ಹಳ್ಳದಲ್ಲಿ ಹರ್ಕೊ ಬರ್ತಿರುತ್ತೆ. ರೆಗ್ಯುಲರ್ ಕಾನ್ಸ್ಟಂಟ್ ಫ್ಲೋಯಿಂಗ್.
ಇದಕ್ಕೆ ಯಾವುದೇ ಇನ್ ಕೇಸ್ ಡ್ಯಾಮ್ ಏನಾದರೂ ಜಾಸ್ತಿ ನೀರಾದ್ರೂ ಈ ಲ್ಯಾಂಡ್ಗೇನು ನೀರು ನುಗ್ಗಲ್ಲ. ಯಾಕೆಂದರೆ ಲ್ಯಾಂಡ್ ಅಪ್ಪರ್ ಲೆವೆಲ್ ಇದೆ, ವಾಟರ್ ಸೋರ್ಸ್ ಪಾತ್ ಲೋಯರ್ ಲೆವೆಲ್ ಇದೆ. ಇದಕ್ಕೆ ಬರೋ ದಾರಿ ನಿಮ್ಗೆ ಹೇಳೋದಲ್ಲ, ಅದು ಮೆಟ್ಲಿಂಗ್ ರೋಡು, ಕಾಂಕ್ರೀಟ್ ರೋಡ್ ಸಾಂಕ್ಷನ್ ಆಗಿದೆ, ಫ್ಯೂಚರಲ್ಲಿ ಆಗುತ್ತೆ. ಹಳ್ಳಿ ಹೆಸರು ಕೂಡ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಜೊತೆಗೆ ಈಗಾಗಲೇ ಆಲ್ರೆಡಿ ಪೈಪ್ ಇದೆ ನೋಡಿ. ಈ ಪೈಪು ಇಟ್ಕೊಂಡು ಪಕ್ಕದ ಫಾರ್ಮರ್ಸು ಇದರಿಂದ ನೀರು ಪಿಕ್ ಮಾಡ್ತಿರೋದು. ಇಲ್ಲಿಂದ 2.5 ಕಿಲೋಮೀಟರ್ ದೂರದಲ್ಲಿ ಒಂದು ಲೋಕಲ್ ಟೌನು. ನಿಮಗೆ ಅಲ್ಲಿ ಪೆಟ್ರೋಲ್ ಬ್ಯಾಂಕು ಮತ್ತು ಅಲ್ಲಿಗೆ BMTC ಬಸ್ ಫೆಸಿಲಿಟಿ ಕೂಡ ಇದೆ. ಬಟ್ ಈ ಊರಿಗಿಲ್ಲ, ಈ ಹಳ್ಳಿಗಿಲ್ಲ. ಇಲ್ಲಿಂದ 2.5 ಕಿಲೋಮೀಟ್ರಲ್ಲಿ ಒಂದು ಲೋಕಲ್ ಟೌನ್. ನಾನು ಈ ಲ್ಯಾಂಡಿಂದ ಮತ್ತೆ ವಾಪಸ್ಸು ಹೋಗ್ತಾ ಇದ್ದೀನಿ. RTC ಇರೋದು 1 ಎಕರೆ 1.5 ಕುಂಟೆ ಪಟ್ಟ ಪ್ಲಸ್ 3 ಕುಂಟೆನೋ ಖರಾಬು. ಆದರೆ ಫಿಸಿಕಲಾಗಿ ನೋಡ್ತಾ ಇದ್ರೆ ಅದು 8ರಿಂದ 10 ಕುಂಟ ಎಕ್ಸ್ಟ್ರಾ ಲ್ಯಾಂಡ್ ಸಿಗುತ್ತೆ. ಆರೋಹಳ್ಳಿಯಿಂದ 11 ಕಿಲೋಮೀಟ್ರು ಅಂದರೆ ನೈಸ್ ರೋಡಿಂದ ಆರೋಹಳ್ಳಿ 27 ಪ್ಲಸ್ 36 ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದು. ಮುಂದೆ ಒಂದು 200 ಮೀಟ್ರಲ್ಲಿ ಒಂದು ಇಂಟರ್ಸ್ಟೇಟ್ ಹೈವೇ ಇದೆ. ಹೈವೇಯಿಂದ ಜಸ್ಟ್ 200 ಮೀಟ್ರು. ಬೆಂಗಳೂರಿಗೆ ಕ್ಲೋಸೆಸ್ಟ್ ಆಗಿರೋರಿಗೆ, ಒಂದು ಫಾರ್ಮ್ ಹೌಸ್ ಮಾಡ್ಕೋಬೇಕು ಅನ್ನೋರಿಗೆ, ಮ್ಯಾನೇಜರ್ ಫಾರ್ಮ್ ಲ್ಯಾಂಡ್ ಅಲ್ಲಿ ತಗೊಳ್ಳೋ ಬದಲು ಆರಾಮಾಗಿ 2-3 ಜನ ಪಾರ್ಟ್ನರ್ಶಿಪ್ಪಲ್ಲಿ ತಗೊಂಡು ಮಾಡ್ಕೊಬೋದು. ಸೇಫ್ಟಿಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಪಕ್ಕದಲ್ಲೇ ಊರಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಊರು ಕೂಡ ತೋರಿಸ್ತೀನಿ. ಅಲ್ಟಿಮೇಟ್ಲಿ ಈ ಲ್ಯಾಂಡ್ ಸೆಲ್ಲರು, ಹಳೆ ಓನರು ಮತ್ತು ಕೆಲವಾರು ಜನ ನಮ್ಮ ಫಾರ್ ರಿಲೇಟಿವ್ಸು ಸೇಫ್ಟಿಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇದು ಒಟ್ಟು 4 ಪೀಸು. ನೆಕ್ಸ್ಟು ನಿಮಗೆ ಎಲ್ಲಿ ಇದಿದೆಯಲ್ಲ, ಕ್ರೌಡಾಗಿದೆಯಾ ತೆಂಗಿನ ಮರ, ಅಲ್ಲಿಂದ ಆಚೆಗೆ ಸ್ಟೇಟ್ ಹೈವೇ. ನೀರಿಂದು ಏನಿದೆ ಡ್ಯಾಮ್ ಕೂಡ ತೋರಿಸ್ತೀನಿ ನಿಮಗೆ. ಸೊ ಇದು 1 ಎಕರೆ 1.5 ಕುಂಟೆ ಆ ವಿಡಿಯೋ ನೋಡಿದ್ರಲ್ಲ, ಈಗ ವಾಪಸ್ಸು ಊರ ಕಡೆ ಬರ್ತಾಯಿದ್ದೀನಿ. ನೋಡ, ಜಾಗಕ್ಕಿಂತ ನಾವು ಬರೋ ದಾರಿನ ಸೂಪರ್ ಇದೆ. ಎಲ್ಲ ಒಳ್ಳೆ ನೀರಾವರಿ ಬೆಳೆ. ಹೇಳೋದೆಲ್ಲ ಒಂದು 100 ಮೀಟ್ರು ಮೆಟ್ಲಿಂಗ್ ಆಗಿದೆ, ಕಾನ್ಸೆಪ್ಟ್ ಆಗಿದೆ ನೋಡಿ. ನೋಡಿ ಪಕ್ಕದಲ್ಲೇ ಊರು ಇಲ್ಲಿವರೆಗೆ ಮೆಟ್ಲಿಂಗ್ ಆಗಿದೆ 100 ಮೀಟ್ರು. ಕ್ರೌಡ್ ಇದೆಯಲ್ಲ, ಅದೇ ತಂದ್ರು, ಅದೇ ಜಾಗ ಜಮೀನು. ನೋಡಿ, ಈ ಥರ ಕಾಂಕ್ರೀಟ್ ರೋಡಿಂದ ಒಂದು 120ರಿಂದ 150 ಮೀಟ್ರು ಊರು ಪಕ್ಕದಲ್ಲಿರುವಂಥದ್ದು. ಊರು ಮೇಲ್ಗಡೆ 2 ಬೀದಿದೆ, ಇದು 3ನೇ ಬೀದಿಲಿರುವಂಥ ಲ್ಯಾಂಡು. ಜಾಮಲ್ಲಿ ಹೋಗ್ಬಿಡೋಣ. ಈ ಥರ ಒಂದು ಇಂಟರ್ಸ್ಟೇಟ್ ಕನೆಕ್ಟಿವ್ ಸ್ಟೇಟ್ ಹೈವೇ, ಇದೇ ಊರು. ಇದೇ ರೋಡಲ್ಲಿ ಜಮೀನು ಇರೋದು. ಆ ಬೆಟ್ಟದ ಕೆಳಗಡೆ
ಅಣ್ಣ ಬೆಟ್ಟ ಚೆನ್ನಾಗಿತ್ತು, ವಿಡಿಯೋ ಹಿಡಿತಾನೆ. ಏಯ್ ಇಲ್ಲಿ ಅದು 200 ಮೀಟ್ರ್ ಆಯಿತು ಈ ಇಂಟರ್ಸ್ಟೇಟ್ ಹೈವೇಯಿಂದ. ಇಲ್ಲಿ 150 ಮೀಟ್ರ್ ಮುಂದೆ ಡ್ಯಾಮ್ ಇದೆ. ಆ ಡ್ಯಾಮಲ್ಲಿ ಮರಗಳು ಅಡ್ಡ ಇರೋದ್ರಿಂದ ಕಾಣಿಸ್ತಲ್ಲ. ಹಿಂಗೆ ಇದೇ ರೋಡಲ್ಲಿ ಹೋಗ್ಬಿಟ್ಟು ಅದನ್ನು ಕೂಡ ನೆಕ್ಸ್ಟ್ ಇದರಲ್ಲಿ ಕ್ಲಿಪ್ಪಲ್ಲಿ ನಿಮಗೆ ವಿಡಿಯೋ ತೋರಿಸ್ತೀನಿ. ಸೊ ಇದು ವಾಪಸ್ ಹೋದರೆ ಮಳ್ಳವಾಡಿ ಆರೋಳಿ ಕನೆಕ್ಟ್ ಆಗುತ್ತೆ. ಇನ್ನೊಂದು ಹೋದರೆ ಹುಣಸನಹಳ್ಳಿ ಡೆಂಕ್ನಿಕೋಟ ತಳಿ ಕನೆಕ್ಟ್ ಆಗುವಂಥ ಇಂಟರ್ಸ್ಟೇಟ್ ಆಗಿದೆ. ಈ ಹಳ್ಳದ ಪಕ್ಕದಲ್ಲಿ ನಿಮ್ಗೆ ಹೇಳಿದ್ನಲ್ಲ ಅಲ್ಲಿ ಡ್ಯಾಮ್ ತರಿಸ್ತೀನಿ ಅಂತೇಳಿ. ಸೊ ನಿಮಗೆ ಡ್ಯಾಮ್ ತೋರಿಸಿ ಅಂತ ಹೇಳಿದ್ನಲ್ಲ, ಇದು ಲ್ಯಾಂಡು ರೋಡಿಂದ ನಾವು ಆಂಧ್ರ ರೋಡ್ ಒಂದು 250 ಮೀಟ್ರ್ ಬಂದಿದ್ದೀವಿ. ಬಟ್ ಲ್ಯಾಂಜಿಟ್ಯೂಡ್ ವೈಸ್ ಇದು ಒಂದು ದೊಡ್ಡ ಡ್ಯಾಮ್. ಇದು ಹೊರಗಡೆ ಪ್ರಪಂಚಕ್ಕೆ ಜಾಸ್ತಿ ಜನಕ್ಕೆ ಪರಿಚಯ ಇಲ್ಲ, ಇದು ಗೊತ್ತಿರೋರು ಮಾತ್ರ ಗೊತ್ತು. ಇದು ದೊಡ್ಡ ಡ್ಯಾಮ್. ಇಲ್ಲಿ ನೀರೆಲ್ಲ ಸ್ಟೋರ್ ಆಗುತ್ತೆ. ಸ್ಟೋರ್ ಮಳೆ ಬರಲಿಲ್ಲ ಅಂದ್ರೂ ವರ್ಷಾನುಗಟ್ಟಲೆ ಅದ್ರಲ್ಲಿ ನೀರು ಇದ್ದೇ ಇರ್ತದೆ. ಈ ಥರ ಡ್ಯಾಮ್. ಈ ಡ್ಯಾಮ್ಗೂ ಆ ಲ್ಯಾಂಡ್ಗೂ ಕನೆಕ್ಷನ್ ಇಲ್ಲ. ಹೇಳಿದ್ನಲ್ಲ 350 ಮೀಟ್ರು. ಇಲ್ಲಿ ಅಕ್ಕಪಕ್ಕ ಜಮೀನುಗಳಿಗೆಲ್ಲ ಇಲ್ಲಿಂದಲೇ ಕಾನ್ಸ್ಟೆಂಟಾಗಿ ಚಾನಲ್ ಗೇಟಲ್ಲಿ ನೀರು ಬಿಡ್ತಾರೆ. ಅಲ್ಲಿ ಬಿಡ್ತಾರಲ್ಲ, ಆಟೋಮೆಟಿಕ್ಕಾಗಿ ಅದೇ ಹೋಗ್ತಾ ಇರುತ್ತೆ. ಇದು ಓವರ್ಫ್ಲೋ ಆಗೋಕ್ಕೂ ಕೂಡ ಚಾನ್ಸ್ ಇಲ್ಲ. ಓವರ್ಫ್ಲೋ ಆದರೆ ಹಳ್ಳದಲ್ಲಿ ನೀರು ಹೋಗುತ್ತೆ. ಲ್ಯಾಂಡ್ ಅಪ್ಪರ್ ಲೆವೆಲ್ ಇದೆ. ನಾವು ವಿಡಿಯೋ ಶೂಟ್ ಮಾಡೋಷ್ಟರಲ್ಲಿ ಸ್ವಲ್ಪ ಸಂಜೆ ಆಗಿಬಿಡ್ತು. ಈ ಥರ ಒಂದು 350ರಿಂದ 400 ಎಕರೆ ಇರುವಂಥ ಡ್ಯಾಮ್ ಇದು. ನೀವು ಕಣ್ಣು ಹಾಯಿಸಿದಷ್ಟು ದೂರ ನೀರು ಕಾಣಿಸುವಂಥ ಡ್ಯಾಮ್ ಇದು ಕನಕಪುರದಲ್ಲಿ. ಮೊದಲು ಕನಕಪುರ ಇತ್ತು, ಇವಾಗ ಆರೋಹಳ್ಳಿ. ಇದು ಡೆಂಕ್ನಿಕೋಟೆ ತಳಿಗೆಲ್ಲ ಆನೇಕಲ್ ಕಡೆಯಿಂದ ಕೂಡ ಈಸಿ ಆಕ್ಸೆಸಬಲ್ ಪ್ಲೇಸು. ಆರೋಹಳ್ಳಿಯಿಂದ 11 ಕಿಲೋಮೀಟ್ರು. ನಾವೇನು ನೋಡಿದ್ವಲ್ಲ ಲ್ಯಾಂಡು, ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ ಮರಗಳ ಅಡ್ಡ ಇದೆ ಅಂತೇಳಿ. ಇಲ್ಲೊಂದು 4 ಎಕರೆ ಜಮೀನಿದೆ. ಸೊ ಮರಗಳ ಅಡ್ಡ ಇದೆ, ಹಂಗಾಗಿ ಆ ಲ್ಯಾಂಡ್ ವಿಸಿಬಲ್ ಇಲ್ಲ. ಈ ಥರ ಎವರ್ಗ್ರೀನ್ ವಾಟರ್ ಸೋರ್ಸ್. ಬೆಂಗಳೂರಿಂದ ಬರೀ ನೈಸ್ ರೋಡಿಂದ 45 ನಿಮಿಷ ಡ್ರೈವಿಂಗ್ಗೆ ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿರುವಂಥ ಪ್ರಾಪರ್ಟಿ.